ವಿಧಿಯಾಗಿ ಕರಗ್ರಹಣ ಮಾಡಿದ ನನ್ನ ಮಡದಿಯಾದಂತಹ ಯಶೋಮತಿಯ ಪಾಲೂ ಇದೆ. ಹಾಗೆಂದು ನಾವು ನಮ್ಮನ್ನು ಹೊಗಳಿಕೊಳ್ಳುವುದಂತಲ್ಲ. ಇಲ್ಲಿಂದ ಬಂದಿದ್ದೇವೆ, ಇನ್ನು ಹೋಗುವುದಕ್ಕೆ ಎಷ್ಟು ಉಂಟು ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಎಂದಿನ ಹಾಗೆ ಇಂದು ಕೂಡ ಸಭಾ ಪ್ರವೇಶ ಮಾಡಿದಾಗ ಎಲ್ಲರೂ ಕೂಡ ಸಂತೋಷ ಭರಿತರಾಗಿದ್ದಾರೆ. ಅದೇನೋ ನಮ್ಮ ಮಂತ್ರಿಗಳಿಗೆ ನನ್ನನ್ನು ಕಾಣುವ ಕೆಲಸ ಉಂಟಂತೆ. ಚಂಡ ಪ್ರಚಂಡರು ತಿರುಗಾಟಕ್ಕೆ ಹೋದವರು. ಹೌದು, ಏನು ವಿಶೇಷ? ನಮ್ಮ ಮುಡಿಯನ್ನು ನಿನ್ನ ಪಾದದ ಅಡಿಯಲ್ಲಿ ಇರಿಸಿದೆ. ಇಬ್ಬರನ್ನು ದೇವರೇ ಒಡ್ಡದು ಮಾಡಿ. ಒಡೆಯ, ನಿನ್ನ ಆಜ್ಞೆಯನ್ನು ಪಡೆದು ಲೋಕ ಸಂಚಾರಕ್ಕೆ ಹೋದವರು ನಾವು. ಹೇಗಿತ್ತು ತಿರುಗಾಟ? ಎಲ್ಲಿ ಹೋದ್ರು ಕೂಡ ಈ ಸಲ ನಿನ್ನದೇ ಪ್ರಚಾರ. ಹೌದಾ? ನಿಮ್ಮದೇ ಪ್ರಚಾರ. ಹೌದು. ಹಾಗೆ ತಿರುಗಾಟ ಮಾಡಿ ಮಾಡಿ ಮನಸ್ಸಿಗೆ ದೇಹಕ್ಕೆ ಒಂದು ರೀತಿಯ ಆಯಾಸವಾಯಿತು. ನಿಮಗ ಇಷ್ಟು ಸಣ್ಣ ಪ್ರಾಯದಲ್ಲಿ ಆಯಾಸ ಆದ್ರೆ ಇನ್ನು ನಮ್ಮ ಪ್ರಾಯ ಬರುವಾಗ ಹೇಗೆ ಪುಣ್ಯ? ತಿರುಗಾಟ ಮಾಡಿದ ಪರಿಣಾಮ. ತಿರುಗಾಟದಲ್ಲಿ ಆಯಾಸ ಆಗುದಾ? ತಿರುಗಾಟ ಹೆಚ್ಚಾದಾಗೆ ಅನುಭವ ಆಗಬೇಕು, ಆಯಾಸ ಆಗಬಾರ್ದು. ಅನುಭವ ಆಯ್ತು, ಆದ್ರೆ ಆಯಾಸವು ಕೂಡ ಆಯ್ತು. ಆಯಾಸ ಆಯ್ತಾ? ಹೌದು. ಏನು ಮಾಡಿದ್ರಿ? ಆಯಾಸವನ್ನು ಕಳೆಯುವಂತಹ ಉದ್ದೇಶದಿಂದ ನಮ್ಮದೇ ಆದಂತಹ ನಂದಿನಿ ನದಿಯ ತೀರಕ್ಕೆ ಹೋದಿಲ್ಲ. ಸರಿ. ನದಿಯ ತೀರದಲ್ಲಿ ಒಂದು ವಿಶೇಷ ಪ್ರಭು. ಎಂತದು? ಒಂದು ಕರಿ ಬಂಡೆ. ಇಷ್ಟು ತಿರುಗಾಟ ಮಾಡಿದ್ದು ಏನು ಪ್ರಯೋಜನ? ಇಷ್ಟು ತಿರುಗಾಟ ಮಾಡಿ ನೀನು ತಿಳಿದದ್ದು ನದಿಯ ಬದಿಯಲ್ಲಿ ಬಂಡೆ. ಬಂಡೆ ನದಿಯ ಬದಿಯಲ್ಲಿ ಮತ್ತೆ ನಿನ್ನ ಮಂಡೆಯಲ್ಲಿ ಪ್ರಭು. ಬಂಡೆ ಮಾತ್ರ ಅಲ್ಲ, ಮತ್ತೆ ಆ ಬಂಡೆಯ ಮೇಲೆ ಒಬ್ಬಳು ಚಂದದ ಹೆಣ್ಣು ಬೆಡಗಿ. ಯಾರೋ ಬಟ್ಟೆ ಹೋಗಿಲಿಕ್ಕೆ ಬಂದದ್ದು, ಅವರ ಪರಿಚಯ ನಮಗಿಲ್ವಾ? ಈಗ ಅಲ್ಲಿಗೂ ಮುಟ್ಟಿದ್ದ ನಿನ್ನ ಪರಿಚಯ? ಹಾಗಲ್ಲ, ಅವರನ್ನು ದಿನ ನಾವು ನೋಡುದಲ್ವ? ಹೌದಾ? ಅದು ಅವರನ್ನ ನೋಡ್ಲಿಕ್ಕೆ ಹೋದ? ಹಾಗಲ್ಲ ಪ್ರಭು, ನಮ್ಮ ಊರಿನವರಲ್ಲ. ಮತ್ತೆ ಬಹಳಷ್ಟು ರೂಪವತಿ. ರೂಪವತಿ? ಹೌದು. ಚಂದ ಅಂತ ಹೇಳಿದ್ರೆ ಎಷ್ಟು ಚಂದ, ರತಿದೇವಿ ಅಷ್ಟೇ ಚಂದ ಅಲ್ಲ? ನಿಮಗೆ ಇನ್ನೂ ಮದುವೆ ಆಗ್ಲಿಲ್ಲ. ಇಲ್ಲ, ಈ ಮದುವೆ ಆಗದವರಿಗೆ ಯಾವುದು ಕಂಡ್ರು ಚಂದ ಅಂತ ಆಗುದು. ಈ ತುಂಬಾ ಹಸಿವಾದವನಿಗೆ ಉಂಟಲ್ಲ, ತಂಗಳನ್ನ ನೋಡಿದ್ರು ಒಮ್ಮೆ ತಿನ್ನುವಂತಾಗುದು. ಈಗ ನೀವು ನೋಡಿದ ಹೆಣ್ಣು ಚಂದದವಳು ಅಂತ ನಾನು ಒಪ್ಪಬೇಕು ಅಂತಾದ್ರೆ ಅವಳ ರೂಪದ ಬಗ್ಗೆ ನಾನು ಕೇಳಿದಲ್ಲಿ ಉತ್ತರ ಕೊಡಬೇಕು. ಖಂಡಿತ. ನೀನು ನೋಡಿದ್ದೆ? ನಾನು ನೋಡಿದ್ದೇನೆ. ಇಬ್ಬರು ನೋಡಿದ್ದೇವೆ. ಅವಳ ಹಲ್ಲು ಹೇಗೆ? ಮಲ್ಲಿಗೆಯ ಮುಗ್ಗು, ಪಾದ ಹಂಸಪಾದ, ಉಪ್ಪು ಕಾಮನ ಬಿಂದು, ಕಟ್ಟಿ ತೊಟ್ಟಿ ತೊಟ್ಟಿ ಗಂಟೆ, ಹೊರಳು ಬಲಮುರಿ, ಬೆರಳು ಮರಿಯಾನಿ ಸೊಂಡಿ, ಕೈ ಸೇರಿ ಬೆರಳಲ್ಲ. ಸರಿ, ಈಗ ನಾನು ಚಂದ ಅಂತ ಒಪ್ಪಿಕೊಂಡೆ. ನೀವು ನೋಡಿದ ಹೆಣ್ಣು ಚಂದ. ಸರಿ, ಈಗ ಒಬ್ಬಳು ಹುಡುಗಿಯನ್ನು ಇಬ್ಬರು ನೋಡಿ ಬಂದಿದ್ದೀರಿ. ಈಗ ನಿನಗ ನಾವು ಮದುವೆ ಬೇಡ, ನಮಗಲ್ಲ, ನಮಗೆ ಅಲ್ವೇ ಅಲ್ಲ. ಮದುವೆ ಬೇಡವೇ ಬೇಡ. ಈಗ ಅಮೂಲ್ಯವಾದ ನಿಧಿ ಯಾವತ್ತು ಅರಸನ ಭಂಡಾರವನ್ನು ಸೇರ್ಬೇಕಲ್ಲ? ಹೌದು. ಹಾಗೆ ಆ ಹೆಣ್ಣು ನಿಮಗೆ ಪ್ರಭು. ಅಯ್ಯೋ, ಏನು ಹುಚ್ಚು ಮಾತು! ಈಗಾಗಲೇ ಪತಿವ್ರತ ಶಿರೋಮಣಿ ನಮ್ಮ ಮುದ್ದು ಮಡದಿಯಾದಂತಹ ಯಶೋಮತಿ ಇರುವಾಗ ನನಗೆ ಇನ್ನೊಂದು ಹೆಣ್ಣಿನ ಬಯಕೆ ಬೇಕಾ ಪ್ರಭು? ಯಶೋಮತಿ ಅಮ್ಮನವರ ಬಗ್ಗೆ ಹೇಳುವಷ್ಟು ನಾವು ಸಮರ್ಥರಲ್ಲ ಪ್ರಭು. ಹಾಗಿದ್ರೆ ಹೇಳುವುದಕ್ಕೆ ಉಂಟು ಅಂತಾಯ್ತಲ್ಲ, ರಾಜಾಜಯದ ಹೇಳಿ ಪ್ರಭು. ಯಶೋಮತಿ ಅಮ್ಮನವರು ಚಂದ್ರ ಪ್ರಭೆಯಿಂದ ಶೋಭಿಸ್ತಾ ಇದ್ರೆ ನಾವು ಕಂಡಂತ ಹೆಣ್ಣು ಕೋಟಿ ಸೂರ್ಯ ಪ್ರಭೆಯಿಂದ ಶೋಭಿಸ್ತಾ ಚಿತ್ತಜನ ಶರಹತಿಗೆ ನಿರ್ಧರಿದೆ ವಚನ
ಯಶೋಮತಿ ಚಂದ್ರ ಸದೃಶರಾದರೆ ನಂದಿನಿ ನದಿಯ ಬದಿಯಲ್ಲಿ ಕಂಡಂತ ಹೆಣ್ಣು ಸೂರ್ಯ ಅಷ್ಟೋ ರೂಪವತಿಯೇ. ಆದ್ರೂ ನನ್ನ ಮನಸ್ಸು ಹೇಳ್ತದೆ, ಈಗಾಗಲೇ ಮದುವೆಯಾದವ ನೀನು ಸೌಂದರ್ಯವತಿಯಾದಂತಹ ಯಶೋಮತಿ ಇರುವಾಗ ಇನ್ನೊಬ್ಬಾಕೆ ಹೆಣ್ಣಿನ ಬಯಕೆ ಬೇಕೆ ಎಂಬ ಹಾಗೆ. ಆದರೂ ಚಂಡ ಪ್ರಚಂಡರು ಹೇಳಿದ ಮಾತನ್ನು ಕೇಳುವಾಗ ಒಮ್ಮೆ ಅವಳನ್ನು ನೋಡಿದ್ರೆ ಏನು, ಅವಳಲ್ಲಿ ಮಾತಾಡಿದ್ರೆ ಏನು, ಅವಳ ಪರಿಚಯವನ್ನು ಮಾಡಿಕೊಂಡ್ರೆ ಏನು, ಹೀಗೆ ಮತ್ತೊಂದು ಮನಸ್ಸು ಹೇಳ್ತದೆ. ಹೋಗುವುದಂತಲೇ ತೀರ್ಮಾನ ಮಾಡಿದ್ದೆ. ಆದ್ರೆ ಒಂದು ಮಾತಿದೆಯಲ್ಲ, ಕನ್ಯಾವರಯತೆ ರೂಪ. ಹೆಣ್ಣಾದವಳು ವರನ ರೂಪವನ್ನು ಬಯಸ್ತಾಳೆ. ಈಗ ನಂದಿನಿ ನದಿಯ ಬದಿಯಲ್ಲಿರುವ ಹೆಣ್ಣು ನನ್ನನ್ನು ಒಪ್ಪಬೇಕು ಅಂತಾದ್ರೆ ನನ್ನ ರೂಪ ಅವಳ ಹೃದಯವನ್ನು ಮುಟ್ಟಬೇಕು ಅಂತಾದ್ರೆ ನಾವೊಂದು ಚಂದದಲ್ಲಿ ಸಿದ್ಧತೆ ಮಾಡಿಕೊಂಡೇ ಹೋಗಬೇಡವೆ. ಹಾಗಾಗಿ ನೂತನ ವಸ್ತ್ರ ಅಲಂಕಾರವನ್ನು ಮಾಡಿದ್ದೇವೆ. ಮಾತ್ರ ಅಲ್ಲ, ಪರಿಮಳದ ಎಲ್ಲ ದ್ರವ್ಯಗಳನ್ನು ಕೂಡ ನನ್ನ ದೇಹಕ್ಕೆ ಲೇಪಿಸಿದ್ದೇನೆ. ಅಲಂಕಾರ ಭರಿತನಾದ ಅರುಣಾಸುರ ಹೊರಟು ನಿಂತಾಗಲೇ ಅವಳು ತಿಳಿಯಬೇಕು. ಹೇಗೆ ಮನಮೋಹಿನಿಯ ಪಡೆವ ಯಶೋಮತಿ ಗಮನವೇ ಬೇಡ ಬದುಕೆ ಪ್ರಾಣ ಎಂತದ್ದು ಸುತ್ತು ಬರುವುದು ನೀನು ಅಶ್ವತ್ಥಗಟ್ಟೆ? ಹಾಗಲ್ಲ, ಮತ್ತೆ ನೂತನವಾದಂತಹ ಅಲಂಕಾರ. ಯಾರದು? ನಿಮ್ಮದ್ದು. ನೂತನ ಖಂಡಿತ. ಹೌದು. ಹೇಗದು? ಹೊಸತ್ತು. ಇಲ್ಲಿಯ ತನಕ
ಬೇಸರ ನಂಜು ಅಂತ ಹೇಳಿದ್ರೆ ಇದೆ. ಎಂತದ್ದು? ನೀವು ಒಂದೊಂದು ಗಳಿಗೆಗೆ ಒಂದೊಂದು ಸೀರೆ ಬದಲಾಯಿಸಿದ್ರು, ನಾವೊಂದು ಅಪರೂಪಕ್ಕೊಂದು ಹೊಸತ್ತು ಹಾಕಿದ್ರೆ ಪೆಟ್ಟಿಗೆಯಲ್ಲಿದ್ದದೆಲ್ಲ ಹೊರಗೆ ಬಂದಿದೆ. ಹೌದು, ಮತ್ತೆ ಪೆಟ್ಟಿಗೆಯಲ್ಲಿ ಇಟ್ಟದ್ಯಾಕೆ ಅಲ್ಲಿಗೆ ಗೆದ್ದಲು ತಿನ್ಲಿಕ್ಕೆ? ಅದು ಹಾಗಲ್ಲ, ಇಲ್ಲಿ ತನಕ ಹಾಕದ್ದೆಲ್ಲ ಇವತ್ತು ಹಾಕಿದ್ದೀರಿ ಅಂತ. ಹೌದು, ಈ ರೀತಿಯಾಗಿ ನೋಡ್ಲೇ ಇಲ್ಲ ನಾನು. ಮತ್ತೆ ನೀನು ಒಂದೊಂದು ದೃಶ್ಯಕ್ಕೆ ಒಂದೊಂದು ಬದಲಾಯಿಸಿ ಬರ್ತದೆ. ಅಷ್ಟುಂಟಲ್ಲ ಪೆಟ್ಟಿಗೆ. ಆಗ ಹಸಿರು, ಈಗ ನೇರಳೆ, ಈಗ ಸ್ವಲ್ಪ ಹೊತ್ತಿಗೆ ಬೇರೆ ಆಗ್ತದೆ. ಹೌದು, ನಾವೊಂದು ಅಪರೂಪಕ್ಕೆ ಉಂಟಲ್ಲ ಅಲ್ಲಿ ಒಂದು ಹಾಕಿಕೊಂಡು ಬಂದದ್ದು ನೋಡು. ಈಗೆಲ್ಲ ಹಾಕಿದ್ದು ನಾನು ನೋಡಲೇ ಇಲ್ಲ. ಎಂತದ್ದು? ಹೌದು, ಪರಿಮಳ ಆಗ್ರಾಣಿಸಿ ಮೂಗಿಗೆ ಬಡಿಯುವ ಪ್ರಾರಂಭವಾಯಿತು. ಅಲ್ಲಿಗ ಹೌದು, ಅಂತಪುರದಲ್ಲಿರುವಾಗ ಮೂಗಿಗೆ ಬಡಿಯಿತು. ಅದು ಹಾಗೆ. ಎಂತದ್ದು? ಹಾಕಿದವರಿಗೆ ಪರಿಮಳ ಬರ್ಲಿಕ್ಕಿಲ್ಲ, ಹತ್ತಿರ ಇದ್ದವರಿಗೆ ಮಾತ್ರ ಪರಿಮಳ. ಹಾಕೊಂಡದ್ದು ಹೆಚ್ಚಾಯ್ತು. ನಾ ಹೇಳಿದ್ದೇನೆ ನಮ್ಮ ಊರಿನವರಲ್ಲಿ, ಹಾಕಿ ತೊಂದರೆ ಇಲ್ಲ, ಒಳ್ಳೆ ಕ್ರಯ ಕೊಟ್ಟು ಹಾಕಿ, ಕಡಿಮೆದ್ದು ಬೇಡ. ಬೇಡ, ನಮ್ಮದೆಲ್ಲ ಪರದೇಶದಲ್ವೇ. ಹೌದಲ್ಲ, ಇದು ನೂತನ ಅಂತ. ಹೌದು, ಇಲ್ಲಿ ತನಕ ನೋಡಲೇ ಇಲ್ಲ. ಸುಳ್ಳು ಹೇಳ್ತೀನಿ, ಸುಳ್ಳು ಎಂತ? ಸುಳ್ಳು ಹೇಳ್ತೀನಿ. ನೀನ್ ನೋಡಿದ್ದಿ ಈ ವೇಷದಲ್ಲಿ? ಇಲ್ಲ. ಈ ಅಲಂಕಾರದಲ್ಲಿ ನೋಡಿದ್ದೆ? ಒಮ್ಮೆ ನೋಡಿದ್ದೀನಿ. ಯಾವಾಗ? ನಮ್ಮ ಮದುವೆಯ ದಿನ, ಮದುವೆಯ ಮಂಟಪದಲ್ಲಿ. ಯಾರು? ನಾನು. ನೀನು? ಹೌದು, ನನ್ನನ್ನು? ವರನ. ಮತ್ತೆ ಎಲ್ಲ ಹೇಳ್ತಾರೆ ಮದುವೆ ಮಂಟಪದಲ್ಲಿ ಮದುಮಗಳು ತಲೆ ತಗ್ಗಿಸುವುದು ತಲೆ. ವಿಷಯ ಹೌದು, ಆದ್ರೆ ಮದುವೆ ಆಗುವಂತಹ ದಿನ ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಇರುವುದಿಲ್ವಾ? ನಾನು ಮದುವೆ ಆಗುವಂತಹ ಗಂಡು ಮದುವೆಯ ದಿನ ಹೇಗೆ ಕಾಣುತ್ತಾನೆ ಎನ್ನುವ ಹಾಗೆ ಮೆಲ್ಲ ಕದ್ದು ನೋಡಿದ್ದು, ತಲೆ ಮಾತ್ರ ಕೆಳಗೆ. ಹೌದೌದು. ಹೌದಾ? ಮತ್ತೆ ನಿನ್ನ ಗಂಡ ಯಾವತ್ತು ಮದುಮಗನೇ ಅಲ್ವೇ? ಹೌದಲ್ಲ, ಅದು ದಾಂಪತ್ಯ ಅನ್ನೋದು ನಿತ್ಯ ನೂತನ ಆಗಿರ್ಬೇಕು. ಈ ಲೋಕದಲ್ಲಿ ನಿತ್ಯ ನೂತನ ಯಾವುದು ಗೊತ್ತಾ? ಯಾವುದು? ಒಂದು ಮೂಡಿ ಮುಳುಗುವ ಸೂರ್ಯ ಚಂದ್ರ, ಸರಿ. ಆಮೇಲೆ ಒಂದು ಶರದಿ, ಇನ್ನೊಂದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ದಿನ ಚಂದವೇ ಕಾಣಬೇಕು. ಯಾವಾಗ ಹೆಂಡತಿಗೆ ಗಂಡ ಹಳತ್ತು ಅಂತ ಕಂಡಿತು, ಯಾವಾಗ ಗಂಡನಿಗೆ ಹೆಂಡತಿ ಹಳಬಳು ಅಂತ ಕಂಡ್ಲು, ದಾಂಪತ್ಯ ಮುರಿ. ಹೌದಲ್ಲ, ಯಾವಾಗ್ಲೂ ಒಬ್ಬರೇ ಗಂಡ ಅಂತ ಹೆಂಡತಿಗೆ ಗಂಡನಲ್ಲಿ ಬೇಸರ ಬರ್ಲಿಕ್ಕಿಲ್ಲ. ಜೀವಮಾನ ಇಡೀ ಒಬ್ಬಳೇ ಹೆಂಡತಿ ಅಂತ ಗಂಡನಿಗೂ ಅದು ನಿತ್ಯ ನೂತನ. ಹೌದಲ್ಲ, ಇದು ಹೊರಟದಲ್ಲಿ ಆಯ್ತು, ಇನ್ನು ಮಂಗಳ ಮಾಡ್ಬೋದು. ಇಷ್ಟು ಬೇಗ? ಅಲ್ಲಿ ಏನಾಯ್ತು? ನೀವು ಅದಕ್ಕೆ ಅಪಶಕನ ಮಾತಾಡಲಿಕ್ಕೆ ಬಂದದ್ದು ಇಷ್ಟು ಬೇಕಂತ ಹೇಳಿ ಎಷ್ಟು ಸಲ ಹೇಳಿದ್ದೇನೆ. ಒಂದು ಗಂಡ ಒಳ್ಳೆಯ ಕೆಲಸಕ್ಕೆ ಎಲ್ಲಿಗಾದ್ರೂ ಹೊರಟು ನಿಲ್ಲುವಾಗ ಹೆಂಡತಿ ಅಡ್ಡ ಬಂದು ಎಲ್ಲಿಗೆ ಅಂತ ಕೇಳಬಾರ್ದು. ಅಪಶಕನ ಬೆಕ್ಕು ಅಡ್ಡ ಬಂದ ಹಾಗೆ ಎಷ್ಟು ಸಲ. ಎಷ್ಟು ಬೈತೀರಿ ನೀವು? ಬೈಯದ ಮತ್ತೆ ಆಯ್ತು, ಇನ್ನು ಹೋಗ್ಬೇಕು ಅಂತ ಇಲ್ಲ, ಮಣ್ಣಾಕಿ ಹೋಗ್ಲಿ, ಅದು ಹೋಗುದಿಲ್ಲ. ಎದ್ದು ಬೆಕ್ಕು ಅಡ್ಡ ಬಂದ ಹಾಗೆ ಅದೆಂತದು ಅಪಶಕನ? ಮನೆ ಬೆಕ್ಕಿಗೆ ಗೊತ್ತುಂಟು ಯಜಮಾನನಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ. ಅದು ಯಜಮಾನನ ಕಾಲ ಸುತ್ತ ತಿರುಗುತ್ತಲೇ ಇರುವುದಿಲ್ವಾ? ಅದು ಹೇಳಿದ ಹಾಗೆ ಯಜಮಾನನಿಗೆ ಕೆಲಸ ಉಂಟು ಅಂತ ಹೇಳಿ ಅದು ಮನೆ ಬಿಟ್ಟು ಹೋಗ್ಲಿಕ್ಕೆ ಉಂಟ? ಹೌದಲ್ಲ, ಅದು ಸುತ್ತ ಬರ್ತಾ ಇರೋದು. ನಾವು ಹೇಳುದು, ನಾವು ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನು ಅಂತ. ಬೆಕ್ಕಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಅದು ಮನಸ್ಸಿನಲ್ಲಿ ಎಣಿಸ್ತದಂತೆ. ಏನೆಂದು? ನಾನು ಅಡ್ಡ ಬಂದದ್ದಲ್ಲ, ನಾನು ಹೋಗುವಾಗ ನೀ ಅಡ್ಡ ಬಂದ. ಹೌದಲ್ಲ, ನಾನು ನಿಮ್ಮ ಮನೆಯ ಬೆಕ್ಕು ಹೌದು, ಮನದ ಬೇಕು ಹೌದು. ಹೌದೌದು, ಹಾಗಾಗಿ ನಾನು ಕೇಳಿದ ಅಪಶಕನ ಆಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದು ನೀ ಕೇಳಿದ್ರೆ ಅಪರಾಧ ಅಲ್ಲ. ಹೊರಟದ್ದು ಯಶೋಮತಿ, ಇದು ಒಂದು ರಾಜಕಾರ್ಯ ಉಂಟು. ಹಾಗೆ ರಾಜಕಾರ್ಯವೋ? ರಾಜನ್ನ? ಓ, ಅದೇನು ನಾ ಸೇರಿದ್ದು? ಅದಾಗಿ ರಾಜನ ಕಾರ್ಯ ಅಂದ್ರೆ ನಿನಗೆ ವಿಷಯ ಗೊತ್ತುಂಟಂತಾಯ್ತಲ್ಲ? ಎಲ್ಲವೂ ತಿಳಿದೇ ಕೇಳಿ. ಹೇಗೆ ತಿಳಿದೆ? ಚಂಡ ಪ್ರಚಂಡರು ನಿಮ್ಮಲ್ಲಾಡಿದ ಮಾತುಗಳನ್ನು ಕದ್ದು ಕೇಳಿಸಿ. ಯಶೋಮತಿ, ನಮ್ಮ ಆಪ್ತ ಸಚಿವರು ಚಂಡ ಪ್ರಚಂಡರು ಏಕವಂತವಾಗಿ ಮಾತಾಡಬೇಕು ಅಂತ ಹೇಳಿದಾಗ ರಾಜಮಂತ್ರಿಗಳು ಗೌಪ್ಯವಾಗಿ ಮಾತಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಹಾಗೆ ಕದ್ದಾಲಿಕೆಯನ್ನು ಮಾಡಬಾರ್ದು, ಕದ್ದು ಕೇಳಬಾರ್ದು, ಅದು ರಾಜದ್ರೋಹ ಅಂತ ಹೇಳಿಲ್ವಾ? ಯಾಕೆಂತ ಅನ್ಯಾಯ ಮಾಡಿದೆ, ಯಾಕೆ ಕದ್ದು ಕೇಳುವಂತ ದುರಭ್ಯಾಸ? ಸ್ವಾಮಿ, ಸಾಮ್ರಾಜ್ಯದ ಕುರಿತಾಗಿ ಆಡುವಾಗ ಕೇಳುತ್ತಿದ್ರೆ ಅದು ತಪ್ಪಾಗುತ್ತಿತ್ತು. ಇದು ನನ್ನ ಗಂಡನ ವಿಚಾರವನ್ನು ಹೆಂಡತಿ ಕೇಳಿದ್ದು, ಅಪರಾಧವಾಗಿದ್ದಲ್ಲಿ ಕ್ಷಮಿಸಿ ಬಿಡಿ. ಅಪರಾಧ ಅಂತಲ್ಲ, ರಾಜನಾದವ ಮಾತಾಡುವಾಗ ಪ್ರಜೆಯಾದವ ಕೇಳಬಾರದು. ಹೌದಲ್ಲ, ಗಂಡ ಮಾತಾಡುವಾಗ ಗಂಡ ಮತ್ತೊಬ್ಬರಲ್ಲಿ ಮಾತಾಡುವಾಗ ಹೆಂಡತಿ ಕೇಳಬಹುದಲ್ಲ? ಕೇಳಬಹುದಲ್ಲ. ಹೌದು, ಅದಕ್ಕಲ್ವ ಹೇಳುವುದು ಹೆಂಡತಿಯನ್ನು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ರೂಪೇಶು ಲಕ್ಷ್ಮಿ, ಶಯನೇಶು ಕ್ಷಮಯ ದರಿದ್ರಿ, ಷಡ್ಗುಣ್ಯಯುಕ್ತೆ ಕುಲ ಧರ್ಮ ಪತ್ನಿ. ಹೌದಲ್ಲ, ಹೆಂಡತಿಯಾದವಳು ಗಂಡನಿಗೆ ಮಂತ್ರಿ ಹಾಗೂ ಇರಬೇಕು. ಹಾಗಾಗಿ ನೀ ಕೇಳಿದ್ರೆ ಅಪರಾಧ ಅಲ್ಲ. ಸರಿ, ಏನು ಕೇಳಿದೆ? ಉದ್ಯಾನವನದಲ್ಲಿ ಒಬ್ಬಳು ಹೆಣ್ಣಿದ್ದಾಳಂತೆ, ಅತಿ ಸುಂದರಿಯಂತೆ. ಹಾಗಾಗಿ ಅವಳನ್ನು ಕಾಣುವುದಕ್ಕೆ ಬೇಕಾಗಿ ನೀವು ಹೊರಟು ನಿಂತ. ಹೌದು, ಹೌದಾ? ನಿಮ್ಮಲ್ಲೇ ಕೇಳಿಸಿ.
ನನಗೆ ಕಣ್ಣು ಕಾಣಿಸುವುದಿಲ್ವಾ? ಕಾಣ್ತದೆ. ನನಗೆ ಕಿವಿ ಕೇಳಿಸುವುದಿಲ್ವಾ? ಕೇಳ್ತದೆ. ಮಾತು ಬರ್ತದಲ್ವಾ? ಬರ್ತದೆ. ಸರಿ ನೋಡಿ, ನನ್ನ ಕೈ ಕಾಲು ಸ್ವಚ್ಛ ಉಂಟಾ? ಸರಿ ಉಂಟಲ್ವಾ? ನನ್ನ ಗುಣದಲ್ಲಾಗಲಿ ರೂಪದಲ್ಲಾಗಲಿ ಮಾಡುವ ಸೇವೆಯಲ್ಲಾಗಲಿ ನೀಡುವ ಸುಖದಲ್ಲಾಗಲಿ ಏನಾದರೂ ಕೊರತೆ ಕಂಡಿದ್ದೀರಾ? ಎಲ್ಲ ಸರಿ ಉಂಟು, ಒಂದು ಸರಿ ಇಲ್ಲ. ಅದ್ಯಾವುದು? ನಿನ್ನ ನಾಲಿಗೆ ಸರಿ. ಅದಕ್ಕೇನಾಗಿದೆ? ಬೇಡದ್ದೇ ಮಾತಾಡ. ಚಿನ್ನದ ಬೊಂಬೆ ಹಾಗೆ, ದಂತದ ಬೊಂಬೆ ಹಾಗೆಯ ಹುಡುಗಿಯನ್ನು ಮದುವೆ ಆಗಿದ್ದೇನೆ. ನೀನು ಚಂದ ಇಲ್ಲದಿದ್ರೆ ನಾನು ಮದುವೆ ಆಗಿದ್ದೇನಾ? ನಿನ್ನ ಅಂಗಾಂಗದಲ್ಲಿ ಏನಾದರೂ ಕೊರತೆ ಉಂಟಂತಾದ್ರೆ ಮತ್ತೆ ಅಂತದೆ. ನಾನು ಚಂದ ಇದ್ದೇನಾ? ಅದು ಸರಿ. ಹಾಗಾದ್ರೆ ಮನೆಯಲ್ಲೇ ಕೊಡೆ ಹಾಲು ಕೊಡುವ ಹಸು ಇರುವಾಗ ಇನ್ನೊಬ್ಬರ ಮನೆಯ ಗೊಟ್ಟು ಹಸುವಿನ ಬಯಕೆ ಯಾಕೆ ನಿಮಗೆ? ಅದು ಗೊತ್ತು. ಮತ್ತೆ ಇಲ್ಲಿ ಏನು ಕಡಿಮೆ ಉಂಟು ಅಂತ ಹೊರಟದ್ದು ನೀವು? ಯಶೋಮತಿ, ಈಗ ನಿನ್ನಲ್ಲಿ ತೊಂದರೆ ಉಂಟು ಅಂತ ನಾವು ಹೊರಟದಂತ ಭಾವಿಸಿದ್ವಿ. ಮತ್ತ್ಯಾಕೆ? ನಾನೀಗ ನಂದಿನಿ ನದಿಯ ಬದಿಯಲ್ಲಿರುವಂತಹ ಹೆಣ್ಣನ್ನು ನೋಡುವುದಕ್ಕೆ ಹೊರಟೆ ಎಂಬ ಹಾಗೆ ನೀ ಭಾವಿಸಿದ ಹಾಗುಂಟು. ಮತ್ತೇನು? ಹಾಗಲ್ವೇ? ಒಂದು ಮಾತು ಗೊತ್ತಾ ನಿನಗೆ? ಏನು? ರಸಿಕರಾದವರು ಈ ಲೋಕದಲ್ಲಿ ಗಂಡನ್ನು ಒಂದು ದುಂಬಿಗೂ ಹೆಣ್ಣನ್ನು ಒಂದು ಹೂವಿಗೂ ಹೋಲಿಸಿದ್ದಾರೆ. ಸರಿ. ಗಂಡು ಅಂದ್ರೆ ದುಂಬಿ, ಹೆಣ್ಣು ಅಂದ್ರೆ ಹೂ ಅಲ್ವಾ? ಹೌದು. ಈ ದುಂಬಿಯ ಕೆಲಸ ಎಂತ? ಏನು? ಹಾರುವುದು. ಕಂಡಂತ ಹೂವಿನ ಮೇಲೆ ಎರಗುವುದು, ಅಲ್ಲಿರುವಂತಹ ಮಧುವನ್ನು ಹೀರುವುದು. ಸರಿ. ಹಾಗಂತ ದುಂಬಿ ಒಂದೇ ಹೂವಿನ ಮಧುವನ್ನು ಹೀರ್ತದ? ಇಲ್ಲ. ಹೂವಿಂದ ಹೂವಿಗೆ ಹಾರ್ತದೆ. ಅಲ್ಲಿ ವೈವಿಧ್ಯಮಯವಾದಂತಹ ಮಧುವನ್ನು ಹೀರ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದು ಹೂವಿನ ಮಕರಂದವನ್ನು ಹೀರಿ ಮತ್ತೊಂದು, ಈಗ ಮತ್ತೊಂದು, ಹೀಗೆ ಹೋಗಿ 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 ಎಲ್ಲಿಯವರೆಗೆ ಅದಕ್ಕೆ ಹಸಿವೆ ಹಿಂಗಿದಾಗ, ಅಂದ್ರೆ ಉಲ್ಲಾಸದ ಅಮಲೇರಿದಾಗ, ನನಗೆ ಸಾಕು ಅನಿಸಿದಾಗ ಅದು ವಿಶ್ರಾಂತಿಯನ್ನು ಪಡೆಯುತ್ತದೆ. ಅದೇ ರೀತಿ ಒಬ್ಬ ಗಂಡು ಮನೆಯಲ್ಲಿ ಇರ್ತಾನೆ, ಮನೆಯಲ್ಲಿ ಹೆಂಡತಿ ಇರ್ತಾಳೆ. ಆದ್ರೆ ಇವ ಮನೆಯಲ್ಲೇ ಗಂಡ ಇರ್ಲಿಕ್ಕಾಗುತ್ತದ? ಒಂದು ಮಾತುಂಟಲ್ಲ, ಗಂಡು ಕೂತು ಕೆಟ್ಟ, ಹೆಣ್ಣು ತಿರುಗಿ ಕೆಟ್ಟ ಅಲ್ವಾ? ಹೆಣ್ಣು ತಿರುಗಾಡಬಾರ್ದು, ಗಂಡು ಕೂತ್ಕೊಳ್ಬಾರ್ದು. ಹಾಗೆ ಉದ್ಯೋಗ ನಿಮಿತ್ತವಾಗಿ ಹೋಗುತ್ತಾರೆ. ಉದ್ಯೋಗಕ್ಕೆ ಹೋದಾಗ ಹೆಂಡತಿ ಮನೆಯಲ್ಲಿದ್ದಾಳೆ, ಹೌದು. ಆದ್ರೆ ಉಪ್ಪು ಖಾರ ಹುಳಿ ತಿನ್ನುವ ದೇಹ ಹೋದಲ್ಲಿ ಹಸಿವೆ ಆಗುತ್ತದೆ, ಮಧುವನ್ನು ಹೀರಬೇಕು ಅಂತ ಬಯಕೆ ಆಗುತ್ತದೆ. ಹೋಗುವಾಗ ಒಂದು ಚಂದದ ಹೂ ಸಿಗುತ್ತದೆ, ಮಕರಂದವು ತುಂಬಾ ಇರ್ತದೆ, ಹೂವಿಗೂ
ಮನಸ್ಸುಂಟು, ತುಂಬಿಗೂ ಆಸೆ ಆಯ್ತು. ಆವಾಗ ತನ್ನ ಕೊಂಡಿಯನ್ನು ಊರಿ ಅಮೃತದ ಮಧುವನ್ನು ಹೀರ್ತದೆ. ಹಾಗೆ ಹೀರಿ 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 ಸುಖವನ್ನು ಅನುಭವಿಸಿ ಸಾಕು ಎಂಬ ಹಾಗೆ ಅನಿಸಿದಾಗ ವಿಶ್ರಾಂತಿಯನ್ನು ಪಡೀತಾನೆ. ಹಾಗಾಗಿ ನಾನು ದುಂಬಿ, ಅವಳು ಹೂ, ಇದರೊಂದು ಮಕರಂದ ಹೀರುವ ಅನ್ನೋ. ನಿಮ್ಮ ದುಂಬಿಯ ಕಥೆಯನ್ನು ನಾನು ಸ್ವಲ್ಪ ವಿಸ್ತರಿಸಬಹುದು. ಮುಗೀತಲ್ಲ ಸಾಕು. ಇಲ್ಲ ಇಲ್ಲ ಇಲ್ಲ, ಮುಂದುವರಿಸಬೇಕಿತ್ತು. ಚಂಪಕವನು ಕಾಂತಕೇನೋ ಪರರ ಸುಂದರಿಯಳ ಬಯಸವಿದುದು, ಪರರ ಸುಂದರಿಯಳ ಬಯಸವಿದುದು ಕಾಂತಕೇನೋ ಸಂಗಿ ಕಮಲ ಕೆಳಗಿದು ಕಾಂತಕೇನೋ ಸಹಜ ಗುಣ ನಾವು ಒಪ್ಪಿಕೊಳ್ಳುತ್ತೇವೆ ಅಲ್ವಾ? ಆದರೆ ಕಾಲದ ಕುರಿತಾಗಿ ಆಲೋಚಿಸಬೇಕಲ್ಲವೇ? ಆಲೋಚಿಸದೆ ಮುಂದುವರಿದೆ ಎಂದಾದರೆ ಆ ಕಾಲನಲ್ಲೇ ಲೀನವಾಗಬೇಕಾದಂತಹ ಪರಿಸ್ಥಿತಿ ಬಂದೊದಗುತ್ತದೆ. ತಾವರೆಯ ಹೂವಿಗೊಂದು ಗುಣವಿದೆ. ಸೂರ್ಯೋದಯದ ಕಾಲಕ್ಕಾಗುವಾಗ ಅರಳುತ್ತದೆ, ಸಂಜೆಯಾಗುವಾಗ ಮುದುಡುತ್ತದೆ. ನೀವು ಹೇಳಿದ ಮಾತಿನ ಪ್ರಕಾರ ದುಂಬಿ ಎಂದು ಹೂವಿನಿಂದ ಹೂವಿಗೆ, ಹೂವಿನಿಂದ ಹೂವಿಗೆ ಹಾರಿ ಸಂಜೆ ಆಗುವಾಗ ತಾವರೆ ಹೂವಿನ ಮೇಲೆ ಹೋಗಿ ಎರಗಿತು ಎಂದಾದರೆ ಆ ದುಂಬಿಯ ಗತಿಯೇನಾದೀತು ಹೇಳಿ? ಬ್ರಹ್ಮರ ಬಂಧನ. ಹೌದು ತಾನೆ. ಅಂತೆ ಅಮಲೇರಿದಂತಹ ದುಂಬಿ ಎಂದು ಕೆಂಡ ಸಂಪಗೆಯ ಸಭೆಯನ್ನು ಸವಿಯುತ್ತೇನೆ ಎನ್ನುವ ಹಾಗೆ ಮುಂದುವರಿದರೆ ಆ ದುಂಬಿಯ ಗತಿಯೇನಾದೀತು? ಮೃತ್ಯುವೇ. ಹೌದು ತಾನೆ. ಹಾಗಾಗಿ ಇಲ್ಲೂ ಹಾಗಾಗುತ್ತದೋ ಎನ್ನುವ ಹಾಗೆ ಎಚ್ಚರಿಸುವುದಕ್ಕೆ ನಾವು ಹೊರಟದ್ದು. ಅಂದ್ರೆ ಚಂಡ ಪ್ರಚಂಡರೇನೋ ಬಂದು ಹೇಳಿದ್ರು, ಒಬ್ಬಳು ಸುಂದರಿ ಹೆಣ್ಣಿದ್ದಾಳೆ ಎನ್ನುವ ಹಾಗೆ. ಆದರೆ ಅವಳು ಯಾರು, ಎಲ್ಲಿಂದ ಬಂದಳು, ಅವಳ ಹೆಸರೇನು, ಯಾಕಾಗಿ ಬಂದಿದ್ದಾಳೆ, ಏನಾದ್ರೂ ಕೇಳಿದ್ದೀರಾ? ಅವರಾಗಿ ಹೇಳಲಿಲ್ಲ, ನಾನು ಕೇಳಲಿಲ್ಲ. ಹೌದಾ? ಒಂದು ವೇಳೆ ಮದುವೆಯಾದ ಹೆಣ್ಣೆ ಆಹುದಾಗಿದ್ದಲ್ಲಿ ಅವಳು ಪರಸತಿ ಅನಿಸುವುದಿಲ್ವಾ? ಓ, ಅನ್ಯಸತಿ ಅಂತ. ನಿನ್ನ ತೋಳವರೆಗೆ ಮಲ್ಲಿಗೆಯ ಭಯ ಭಯ ಸಮರ, ಮಲ್ಲಿಗೆಯಲ್ಲೇ ಭಯ ಸಮರ ಮನದಲ್ಲೇ ಅರುಣ್ಯ ಪತಿಯಾಗಿರಲು ಬಹಿರಂಗ ಯಶೋಮತಿ, ಪ್ರಾಣೇಶ್ವರ, ಅರುಣಾಸುರ ಯಶೋಮತಿಯರ ದಾಂಪತ್ಯ ಜೀವನ ಇಂದು ನಿನ್ನೆಯದಲ್ಲ, ಎಷ್ಟೋ ವಸಂತಗಳನ್ನು ಕಂಡು ಬಂದವರು. ಹೌದು. ನೀನು ಯಾರು ಅಂತ ನನಗೆ ಗೊತ್ತು, ನಿನ್ನ ಗಂಡ ಅರುಣಾಸುರ ಹೇಗೆ ಅನ್ನುವುದು ನನಗೆ ಗೊತ್ತು. ನಿಜ. ಏನು ಕಂಡ ಹೆಣ್ಮಕ್ಕಳ ಮೇಲೆ ಮುಗಿಬೀಳುವಂತಹ ಸಾಮಾನ್ಯ ದುಂಬಿ ಅರುಣಾಸುರ ಎಂಬ ಹಾಗೆ ಭಾವಿಸಿದೆಯಾ? ಇಲ್ಲ ಸ್ವಾಮಿ. ಮಲ್ಲಿಗೆಯ ಮಕರಂದವನ್ನೇ ಹೀರುವ ವಜ್ರದುಂಬಿ ಅರುಣಾಸುರ. ಸರಿ. ಹಾಗಾಗಿ ಏನೋ ಚಂಡ ಪ್ರಚಂಡರು ಹೇಳಿದ್ರು, ಚಂದದ ಹೆಣ್ಣು ಅಂತ ಹೇಳಿದ್ರು. ಹಾಗೆ ಒಮ್ಮೆ ಹೋಗುವ, ಅವರನ್ನು ನೋಡುವ, ಒಂದು ಮಾತಾಡಿಸುವ, ಈ ಒಂದು ವಿಚಾರಕ್ಕೆ ಬೇಕಾಗಿ ನಾ ಹೊರಟೆ ಹೊರತು ಮತ್ತೇನು ಅಲ್ಲ. ಅದಕ್ಕೆ ನೀನೇನು ದೊಡ್ಡ ವಿಷಯ ಮಾಡಬೇಕು ಅಂತ ಇಲ್ಲ. ಈಗ ಹೋಗ್ತೇನೆ, ನಂದಿನಿ ಬದಿಯನ್ನು ತಡ್ತೇನೆ, ಅಲ್ಲಿರುವ ಹೆಣ್ಣನ್ನು ನೋಡ್ತೇನೆ. ಅವಳು
ಮದುವೆಯಾಗದೇ ಇದ್ದಂತ ಹೆಣ್ಣು ಅಂತಾದ್ರೆ ಅವಳಲ್ಲಿ ಮಾತಾಡ್ತೇನೆ, ಸಂಭಾಷಣೆ ಮಾಡ್ತೇನೆ. ಸರಿ. ಅಲ್ಲ ಅವಳಿಗೆ ಮದುವೆಯಾಗಿದೆ, ಅವಳು ಅನ್ಯ ಸತಿ ಹೌದು ಅಂತಾದ್ರೆ ಮತ್ತೆ ಒಂದು ಗಳಿಗೆ ಅಲ್ಲಿ ನಿಲ್ಲುವುದಿಲ್ಲ. ಈ ಕಡೆಯಿಂದ ಹೋಗುವುದು, ಆ ಕಡೆಯಿಂದ ಬರುವುದು, ನಿನ್ನ ತೋಳಾಸನೆಗೆ ಯಾವತ್ತು ಕಾಯುವಂತಹ ದುಮ್ಮಿ ನಾನು. ಒಂದು ವೇಳೆ ಅವಳಿಗೆ ಮದುವೆಯಾಗ್ಲಿಲ್ಲ ಅಂತಾದ್ರೆ ಅವಳಲ್ಲಿ ನಾವು ಮಾತಾಡಿದ್ರೆ ನಿನಗೆ ಬೇಸರ ಉಂಟೇನೆ. ಉರಿವೆನೋ ನಂದಾದೀಪದಂತೆನ ಉರಿವೆನೋ ಕರಗಿ ಸಂತಸವೇ ಯಶೋಮತಿ, ನಿಮಗೆ ಹೋಗಲೇಬೇಕು. ಒಮ್ಮೆ ಹೋಗುವುದು, ನೋಡುವುದು, ಬರುವುದಷ್ಟೇ. ನಾ ಕಳುಹಿಸಲೇಬೇಕು. ಒಮ್ಮೆ ಕಳುಹಿಸೆ. ಯಾಕೋ ಏನೋ ನನ್ನ ಅಂತರಾತ್ಮನನ್ನು ಎಚ್ಚರಿಸುತ್ತಾ ಇದೆ. ನಿನ್ನ ಗಂಡನ ಬಗ್ಗೆ ನಿನಗೆ ಧೈರ್ಯ ಇಲ್ವಾ ಹೇಳು? ಪ್ರಭು, ನಿಮ್ಮ ಸಂತೋಷದ ದೇವಿಗೆ ಬರೆಯುವುದಕ್ಕೆ ಬೇಕಾಗಿ ನನ್ನ ಪ್ರಾಣವನ್ನೇ ತೈಲದ ಉಪಾದಿಯಲ್ಲಿ ಹರಿಸುವುದಕ್ಕೂ ನಾನು ಸಿದ್ಧಳು. ಗೊತ್ತಿದೆ. ನಿಮ್ಮ ಆನಂದಕ್ಕೆ ಬೇಕಾಗಿ ನನ್ನ ದೇಹವನ್ನೇ ಗಂಧದ ಕೊರಡಿನ ಹಾಗೆ ಸವಿಸುವುದಕ್ಕೂ ನಾ ಬದ್ಧಳು. ಅರ್ಥ ಮಾಡಿಕೊಂಡಿದ್ದೇನೆ ಪ್ರಿಯೆ. ಆದರೆ ನಿಮ್ಮಿಂದ ಯಾವುದೇ ಆ ಕಾರ್ಯ ನಡೆಯಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ಎಚ್ಚರಿಸುವುದಕ್ಕೆ ಮುಂದಾಗಿ ಹೋಗಿ ಮಾತಾಡಿ ಮದುವೆಯಾಗದ ಹೆಣ್ಣೆ ಅಹುದಾಗಿದ್ದಲ್ಲಿ ಕರೆದುಕೊಂಡು ಬನ್ನಿ. ಸರಿ. ಒಂದು ವೇಳೆ ಮದುವೆಯಾದ ಹೆಣ್ಣಾಗಿದ್ದಲ್ಲಿ ಅವಳ ತಂಟೆಗೆ ಹೋಗುವುದಿಲ್ಲ ಎನ್ನುವ ಹಾಗೆ ನನಗೊಂದು ಆಣೆ ಮಾಡಬೇಕು. ಆಣೆ? ಒಂದು ಆಣೆ ಕೊಡಿ. ಎಂತದ್ದು ಆಣೆ ಕೊಡುದು? ಆಣೆ ಹಾಕಿ. ಒಂದು ಆಣೆಯಲ್ಲಿ ಎಂತದ್ದು ಆಗುದಿಲ್ಲ. ಯಾಕೆ? ಹಾಗಾಗಲ್ಲ, ಆಣೆ ಹಾಕಬಾರದು. ನನಗೆ ಆಣೆ ಹಾಕಬೇಕು. ಕೊರಳು ಮುಟ್ಟಿ ಆಣೆ ಹಾಕಬೇಕು. ಎಂತದ್ದು? ಕೊರಳ ಆಣೆ. ಕೊರಳು ಮುಟ್ಟಬೇಕು. ಯಾರ ಕೊರಳು? ನನ್ನ ಕೊರಳು. ಯಾರು? ನೀವು. ಯಾವಾಗ? ಈಗ. ಹುಡುಕುದೆಂತದ್ದು ಕೆಳಗೆ? ನಿನ್ನ ಕೊರಳಲ್ಲಿ ಉಂಟು. ಕೊರಳು ಇಲ್ಲಿರುವುದಲ್ವಾ? ಹೌದಾ? ಮತ್ತೆಂತದ್ದು? ಈಗ ದಪ್ಪ ದಪ್ಪಾಗಿ ಕೊರಳು ಅಲ್ಲಿಗೆ. ಅದಾಗೆ ಈಗ ಅಲ್ಲಿ ಒಬ್ಳು ಇದ್ದಾಳೆ ಅಂತ ಗೊತ್ತಾಗಿದೆ. ಹಾಗೆ ಇಲ್ಲಿರುವುದು ದಪ್ಪ ಆಗುತ್ತದೆ ನಿಮಗೆ. ಅಲ್ಲ, ಇಡೀ ದೇಹವನ್ನೇ ಮುಟ್ಟಿದ್ದೆ, ನಿನ್ನ ಕೊರಳು ಮುಟ್ಟಿದ್ದಾರೆ. ಅದು ಆಣೆ ಹಾಕಬೇಕಾದ್ರೆ ಕೊರಳು ಮುಟ್ಟಿ ಹಾಕಬೇಕು. ಆಣೆ ನಾನು ಈಗ ಕೊರಳು ಮುಟ್ಟಬೇಕಾ? ಹೌದು. ಹೇಳಿ. ಹೌದಾ? ಹೋಗುತ್ತೇನೆ. ಅಲ್ಲಿರುವಂತ ಹೆಣ್ಣನ್ನು ನೋಡುತ್ತೇನೆ. ಮದುವೆಯಾಗದ ಹೆಣ್ಣಾಗಿದ್ದಲ್ಲಿ ಕರೆದುಕೊಂಡು ಬರುತ್ತೇನೆ. ಮದುವೆಯಾಗದ ಹೆಣ್ಣಾಗಿದ್ದಲ್ಲಿ ಕರೆದುಕೊಂಡು ಬರ್ತೇನೆ. ಕುಣಿಯೋದು ನೋಡಿ. ಮದುವೆಯಾದ ಹೆಣ್ಣಾಗಿದ್ದಲ್ಲಿ ಅವಳ ತಂಟೆಗೆ ಹೋಗುದಿಲ್ಲ. ಮದುವೆಯಾದ ಹೆಣ್ಣಾದ್ರೆ ಅವಳ ತಂಟೆಗೆ ಹೋಗುದಿಲ್ಲ. ಹೋಗುದಿಲ್ಲ. ಮಾತಿಗೆ ತಪ್ಪಿದ್ರೆ ನಾನು ಸತ್ತು ಹೋಗ್ತೇನೆ. ನಿಮಗೆ ಹೆಂಗಸರಿಗೊಂದು ದೊಡ್ಡ ಬ್ರಹ್ಮಾಸ್ತ್ರ ಇದೆ. ಏನು? ಗಂಡ ಎಂತದ್ದು ಹೇಳಿದೆ? ನಾ ಸಾಯ್ತೇನೆ. ನಾನು ಸಾಯ್ತೇನೆ. ಸಾಯ್ಲಿಕ್ಕೆ ನಿನ್ನನ್ನು ಸಾಕು. ನಾ ಹೇಳಿದ್ದು ಸಾಯುದು. ಇನ್ನೊಮ್ಮೆ ಸಾಯುವ ವಿಷಯ ಹೇಳಿದ್ರೆ ಉಂಟಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಸಾಯ್ತೇನೆ. ಎಂತದ್ದು ಸಾಯುದು? ಹೋಗ್ಬೇಕಾ? ಹೋಗಿ. ಎಲ್ಲ ಹೆಂಗಸರು ಕಲ್ತುಕೊಳ್ಳಿ ಆಯ್ತಾ, ಗಂಡನನ್ನು ಹೇಗೆ ಕಳುಹಿಸಿಕೊಡುವುದು ಅಂತ. ಒಳ್ಳೆ ಪಾಠ ಆಯ್ತಾ? ಹಾಗೆ ಕಳುಹಿಸಿಕೊಡುದು. ಮತ್ತೆ ಹೇಗೆ? ನೀನು ಎದುರಿಗೆ ಮಾತ್ರ ಹೀಗೆ ಮಾತಾಡಿ, ಎಂತದೋ ಒಳಗೆ ನನ್ನಲ್ಲಿ ದ್ವೇಷ ಉಂಟು. ಈಗ ನಾನು ಹೋಗುವುದು ನಿನಗೆ ಸಮಾಧಾನ ಹೌದು ಅಂತಾದ್ರೆ ಹೇಗೆ ಮಾತಾಡ್ಬೇಕು? ಯಾವ ಹೆಣ್ಣಿಗಾದ್ರೂ ಸಮಾಧಾನ ಆದಿತ್ತ? ಗಂಡ ಇನ್ನೊಂದು ಹೆಣ್ಣನ್ನು ನೋಡ್ಲಿಕ್ಕೆ ಹೋಗ್ತಾಳೆ. ಈಗ ಅದರ ಸಂಭಾಷಣೆ ಆಯ್ತಲ್ಲ, ಅನ್ಯ ಸತಿಯಾಗಿದ್ದ ನಾ ಮಾತಾಡುದಿಲ್ಲ, ಮದುವೆ ಆಗದ ಹೆಣ್ಣಾದ್ರೆ ಮಾತ್ರ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದು. ಅದಕ್ಕೆ ಈಗ ನೀನು ಒಪ್ಪಿದ್ದಿ. ಒಪ್ಪಿದ ಮೇಲೆ ಈಗ ಏನ್ ಮಾಡ್ಬೇಕು? ಈಗ ಒಪ್ಪಿದ ಮೇಲೆ ಸ್ವಾಮಿ ಅಲ್ಲಿಗೆ ಹೋಗಿ ಅನ್ಯ ಸತಿಯಾಗಿದ್ರೆ ಅವಳು ಸುದ್ದಿ ಹೋಗಬೇಡಿ, ಮದುವೆ ಆಗದಂತ ಹೆಣ್ಣಾಗುವ ಹೌದು ಅಂತಾದ್ರೆ ಅವಳನ್ನು ಅರಮನೆಗೆ ಕರ್ಕೊಂಡು ಬನ್ನಿ, ನಾನು ದ್ವಾರದಲ್ಲಿ ನಿಂತು ಅವಳಿಗೆ ಮಂಗಳಾರತಿಯನ್ನು ಬೆಳಗಿ ಒಳಗೆ ಕರ್ಕೊಡ್ತೇನೆ. ಹೆಂಡ ನನ್ನ ತಂಗಿಯನ್ನು ಒಂದು ಸಂತೋಷದಲ್ಲಿ ಪ್ರೀತಿಯಲ್ಲಿ ಈಗ ಬರ್ತೇನೆ. ಸೀರೆ ಬದಲು ಮಾಡಿ ಕೆಂಪು ಸೀರೆ ಉಟ್ಕೊಂಡು ಬರ್ತೇನೆ. ಒಟ್ಟಿಗೆ ಹೋಗುವ ನಾವು. ಕೆಂಪು ಸೀರೆ ಇದು ಬೇಡುವ ಅಂತ ಅಲ್ಲಿ ಎಂತದ್ದು ದೈವ ದರ್ಶನ? ಕೆಂಪು ಸೀರೆಗೆ ನಿನ್ನದು ನಾನಿದ್ದದ್ದು ದರ್ಶನ ಭಾಗ್ಯ. ಮತ್ತೆ ಇಷ್ಟು ಚಂದದ ಬಣ್ಣದ ಸೀರೆ ಉಂಟು, ಕೆಂಪು ಸೀರೆ. ಹಾಗಲ್ಲ, ಜೊತೆಯಲ್ಲಿ ನನ್ನ ತಂಗಿ ಹೇಗಿದ್ದಾಳೆ ಅಂತ ನೋಡ್ಲಿಕ್ಕೆ ನಾನು ಬರ್ತೇನೆ. ಒಟ್ಟಿಗೆ ಕರ್ಕೊಂಡು ಬರುವ. ಯಾರು ನೀನು? ನಂಜು ಬೇಕು, ಇಷ್ಟು ನಂಜಿರ್ಬೇಕು. ನಾನು ಬರ್ತೇನೆ. ಈಗ ನೀನು ಒಟ್ಟಿಗೆ ಬರುದಾ? ನಿನಗೆ ನನಗೆ ಸಿಗಬಾರ್ದು ಅಂತಲೇ ಉಂಟು. ನೀನು ಎದುರಿಗೆ ಮಾತ್ರ ನೀವು ಹೋಗಿ ಬನ್ನಿ
ಯಾವ ಹೆಣ್ಣಾದ್ರೂ ಗಂಡನೊಟ್ಟಿಗೆ ಹೆಂಡತಿರುವಾಗ ಬೇರೆ ಹೆಣ್ಮಕ್ಕಳು ಮಾತಾಡ್ಯಾರ, ಇದು ನನಗೆ ಸಿಗಬಾರದು ಅಂತ ಹೇಳಿದ್ರು. ಆಯ್ತು, ಹೋಗಿ ಮದುವೆಯಾಗದ ಹೆಣ್ಣಾಗಿದ್ದಲ್ಲಿ ಒಂದಲ್ಲ 100 ಮಂದಿಯನ್ನು ಕರ್ಕೊಂಡು ಬನ್ನಿ. ಮಂಗಳಾರತಿ ಕೈಯಲ್ಲಿ ಇಡ್ಸೂಡಿ ಉಂಟಾ? ಇಲ್ಲ ಇಲ್ಲ, ಮಂಗಳಾರತಿಗೆ ಮದುವೆಯಾದ ಹೆಣ್ಣನ್ನು ಕರ್ಕೊಂಡು ಬಂದ್ರೆ ಇಡ್ಸೂಡಿ ಹಿಡ್ಕೊಂಡು ಓಡಿಸ್ತೇನೆ. ಮದುವೆ ಆಗತ್ತಾದ್ರೆ ಆರತಿ. ಅದು ಹೀಗೆ ಮಂಗಳಾರತಿ ಅಂತ ಗೊತ್ತುಂಟಾ? ಹಾರಿಸ್ಲಿಕ್ಕೆ ಅಂತ ಒಂದು ಮಂಗಳಾರತಿ. ಆಯ್ತು, ಮಂಗಳಾರತಿ ಬೆಳಗ್ತೇನೆ. ಅದು ಸರಿಯಾಗಿದೆ. ಹೋಗಿ ಬೇಗ ಬೇಗ ಬನ್ನಿ. ನಾನು ಏನ್ ತಿನ್ನುದಿಲ್ಲ. ಯಾರು? ನಾನು ಹೇಳುದು ಮಾತ್ರ, ಹೇಳ್ಬೇಕಂತ ಗೊತ್ತಾಗ್ತದೆ. ಅಲ್ಲಿ ಇವತ್ತು ತಿನ್ನುದು, ನೀವು ಬರೋ ಯಾವಾಗ್ಲೂ ಹೇಳುದು ನಾನು ಇನ್ನೇ ಅಂತ ಕುಡಿಯುವುದಿಲ್ಲ ಕುಡಿಯುವುದಿಲ್ಲ ಅಂತ ಗಂಡನಿಗೆ ಆಣೆ ಮಾಡಿದ್ದಿ. ಒಂದು ದೊಡ್ಡ ನೀರು ಕುಡಿಯುತ್ತಿಲ್ಲ, ಒಂದು ದೊಡ್ಡ ನೀರು. ಆಯ್ತಾಯ್ತು, ಆಯ್ತೆ ಕೊರಳಾನೆ ಹಾಕಿದ್ದೀರಿ. ಎಂತಹ ಸಾಧ್ವೆ ಶಿರೋಮಣಿ. ನನಗೆ ಸಿಗಬಾರದು ಅಂತ ಅವಳಲ್ಲಿ ದ್ವೇಷ ಅಲ್ಲ, ಗಂಡನಿಗೆ ಏನು ಕೇಳಾಗಬಾರದು ಎಂಬಂತಹ ಭೀತಿ ನನ್ನ ಮನದಿಗೆ. ಇಷ್ಟು ಮುದ್ದು ಮಾಡುವಂತಹ, ನನ್ನನ್ನು ಜೋಪಾನವಾಗಿ ಕಾಪಾಡುವ ಹೆಂಡತಿ ಜೊತೆಯಲ್ಲಿರುವಾಗ ಅನ್ಯ ಸತಿಯ ಬಯಕೆ ಬೇಕು. ಆದ್ರೆ ಚಂಡ ಪ್ರಚಂಡರು ಹೇಳಿದ ಮಾತನ್ನು ಕೇಳುವಾಗ ಯಾಕೋ ಒಮ್ಮೆ ನೋಡಬೇಕು ಅಂತ ಮನಸ್ಸಾಗಿದೆ. ನಂದಿನಿ